In the previous videos, we discussed what is subset. Clear? So, what is subset means if we have the two sets A and B are two sets, then A is said to be subset of B. A set A is said to be subset of B if here it is every element of A must belongs to here it is every element of A is also an element of B. So A ಮತ್ತು B ಅನ್ನೋದು ಎರಡು ಸೆಟ್ಸ್ ಇದ್ರೆ A is a subset of B ಅಂತ ಯಾವಾಗ ಹೇಳ್ತೇವೆ ಅಂತ ಹೇಳಿದ್ರೆ ಯಾವುದೇ ಒಂದು ಎಲಿಮೆಂಟ್ A ಅಲ್ಲಿದ್ರೆ ಅದು ಸೇಮ್ ಎಲಿಮೆಂಟ್ ಏನಾಗಿರಬೇಕು B ಅಲ್ಲಿ ಕೂಡ ಇರಬೇಕು. ಇಂಥ ಕೇಸಲ್ಲಿ ನಾವೇನಂತ ಕರಿತೇವೆ A is subset of B ಅಂತ ಹೇಳಿ ಕರಿತೇವೆ. This concept we discussed in the my previous videos I discussed. Clear? In today's class we are going to discuss subsets of set of real numbers. ಸೊ ರಿಯಲ್ ನಂಬರ್ಸ್ ಸಬ್ಸೆಟ್ಸ್ ಯಾವ್ದು ಅಂತ ಹೇಳಿ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿರಬೇಕು. ಸೊ ವಾಟ್ ಈಸ್ ಮೀನ್ ಬೈ ನ್ಯಾಚುರಲ್ ನಂಬರ್ಸ್? ಸೊ ನ್ಯಾಚುರಲ್ ನಂಬರ್ಸ್ ಏನಂದ್ರೆ ಏನು ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೇನೆ. ಸೊ ಆಲ್ ಕೌಂಟಿಂಗ್ ನಂಬರ್ಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ನ್ಯಾಚುರಲ್ ನಂಬರ್ಸ್. ಸೊ ಕೌಂಟ್ ಮಾಡ್ಲಿಕ್ಕೆ ಏನು ಯೂಸ್ ಮಾಡ್ತೇವೆ? ಫಾರ್ ಎಕ್ಸಾಂಪಲ್ ಇಫ್ ಐ ಆಸ್ಕ್ಡ್ ಹೌ ಮೆನಿ ಪೆನ್ಸ್ ಐ ಹ್ಯಾವ್ ಇನ್ ಮೈ ಹ್ಯಾಂಡ್. ಸೊ ನನ್ನ ಹತ್ರ ಎಷ್ಟು ಪೆನ್ಸ್ ಇದಾವೆ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಿ ಅವಾಗ? 1 2 ಯು ಹ್ಯಾವ್ 2 ಪೆನ್ಸ್ ಇನ್ ಯುವರ್ ಹ್ಯಾಂಡ್ ಸರ್ ಅಂತೇಳಿ ಹೇಳ್ತೇವೆ. ದಿಸ್ ಇಸ್ ಯುವರ್ ಆನ್ಸರ್. ಸೊ ನಾವು ಎನಿಸ್ಲಿಕ್ಕೆ ಏನು ನಂಬರ್ಸನ್ನು ಯೂಸ್ ಮಾಡ್ತೇವೆ ಅಂತಹ ನಂಬರ್ಸನ್ನು ನಾವೇನಂತ ಕರಿತೇವೆ? ನ್ಯಾಚುರಲ್ ನಂಬರ್ಸ್ ಅಂತೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್ 1 2 3 ಅಪ್ ಟು ಸೋ ಆನ್ ದಿಸ್ ಆಲ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ನ್ಯಾಚುರಲ್ ನಂಬರ್ಸ್. ಆಮೇಲೆ ಆ ಸಿಂಬಾಲನ್ನು ಹೆಂಗೆ ಬರಿತೇವೆ? ನ್ಯಾಚುರಲ್ ನಂಬರ್ಸನ್ನು ನಾವು ಕ್ಯಾಪಿಟಲ್ N ಅನ್ನೋ ಲೆಟರಿಂದ ಡಿನೋಟ್ ಮಾಡ್ತೇವೆ. ನೆಕ್ಸ್ಟ್ ವಾಟ್ ಈಸ್ ಮೀನ್ ಬೈ ಇಂಟೀಜರ್ಸ್? ಇಂಟೀಜರ್ಸ್ ಅನ್ನೋ ಸಿಂಬಾಲನ್ನು Z ಅನ್ನೋ ನಾನು ಅಕ್ಷರದಿಂದ ಡಿನೋಟ್ ಮಾಡ್ತೇನೆ. ಸೊ ವಾಟ್ ಆರ್ ಇಂಟೀಜರ್ಸ್? 0 ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ಪ್ಲಸ್ ಆರ್ ಮೈನಸ್ 3 ಅಪ್ ಟು ಸೊ ಆನ್ such a numbers we can call it as integers. So this we can call it as integers. Clear? And my dear students, this we can call, as I told here it is, this we can call it as natural numbers. ಸೊ ಈ ನ್ಯಾಚುರಲ್ ನಂಬರ್ಸನ್ನು ಕನ್ನಡದಲ್ಲಿ ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ ಐ ಥಿಂಕ್ ಸ್ವಾಭಾವಿಕ ಸಂಖ್ಯೆಗಳು ಅಂಥೇಳಿ ಹೇಳ್ತೇವೆ. ನೆಕ್ಸ್ಟ್ ರ್ಯಾಷನಲ್ ನಂಬರ್ಸ್. ಸೊ ರ್ಯಾಷನಲ್ ನಂಬರ್ಸ್ ಅನ್ನೋ ಸಿಂಬಾಲನ್ನು ನಾವೇನು ಮಾಡ್ತೇವೆ? Q ಅನ್ನೋ ಲೆಟರಿಂದ ಡಿನೋಟ್ ಮಾಡ್ತೇವೆ. ಸೊ ರ್ಯಾಷನಲ್ ನಂಬರ್ಸ್ ಅಂದರೆ ಯಾವುದು? ಇಟ್ ಈಸ್ ಕಲೆಕ್ಷನ್ ಆಫ್ ಆಲ್ ಎಲಿಮೆಂಟ್ಸ್ ಸಚ್ ದ್ಯಾಟ್ ಎಕ್ಸ್ ಮಸ್ಟ್ ಬಿ, ಹಿಯರ್ ಇಟ್ ಈಸ್ ಎಕ್ಸ್ must be, x belongs to, here it is x must be equals to in the form of P by Q, where P and Q must be integer and Q should not equals to 0. So it is collection of all elements such that which a number which is in the form of, here it is P by Q. So P by Q ಅನ್ನೋ ಫಾರ್ಮಲ್ಲಿ ಏನಾಗಿರಬೇಕು? ನಂಬರ್ ಇರಬೇಕು. ನಂತರ ಪಿ ಮತ್ತು ಕ್ಯೂ ಎರಡು ಏನಾಗಿರಬೇಕು? ಇಂಟಿಜರ್ಸ್ ಆಗಿರಬೇಕು. ಕ್ಯೂ ಶುಡ್ ನಾಟ್ ಈಕ್ವಲ್ಸ್ ಟು 0. ಯಾಕೆ ಕ್ಯೂ ಶುಡ್ ನಾಟ್ ಈಕ್ವಲ್ಸ್ ಟು 0 ಅಂತ ಹೇಳಿದ್ರೆ ಯಾವುದೇ ಈ ಪಿ ಬೈ ಕ್ಯೂ ಫಾರ್ಮಲ್ಲಿ ಕ್ಯೂ ಪ್ಲೇಸಲ್ಲಿ ಯಾವುದೇ ಆದರೂ ನಂಬರನ್ನು 0 ಆದರೆ ಏನಾಗ್ತೈತಿ? ನಾವು ನಂಬರನ್ನು ಡಿಫೈನ್ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ನಾಟ್ ಡಿಫೈನ್. ಸೊ ದೇರ್ ಫಾರ್ ಐ ರಿಸ್ಟ್ರಿಕ್ಟೆಡ್. ನಾನು ಇಲ್ಲಿ ಕಂಡೀಷನ್ ಏನು ಕೊಟ್ಟೇನಿ? ಪಿ ಬೈ ಕ್ಯೂ ಫಾರ್ಮಲ್ಲಿ ಇರಬೇಕು. ಕ್ಯೂ ಏನಾಗಿರಬಾರ್ದು? ನಾಟ್ ಈಕ್ವಲ್ಸ್ ಟು 0. ಕ್ಯೂ ಯಾವಾಗಲೂ 0 ಇರಬಾರ್ದು. ಇಂತಹ ನಂಬರ್ಸ್ಗೆ ನಾವೇನಂತ ಕರಿತೇವೆ? ಹಿಯರ್ ರ್ಯಾಷನಲ್ ನಂಬರ್ಸ್ ಅಂತ ಹೇಳಿ ಕರಿತೇವೆ. ಇಂಥ ನಂಬರ್ಸ್ಗೆ ನಾವೇನಂತ ಕರಿತೇವೆ ಅಂತ ಹೇಳಿದ್ರೆ ರ್ಯಾಷನಲ್ ನಂಬರ್ಸ್. ಕ್ಲಿಯರ್? ಸೊ ರ್ಯಾಷನಲ್ ನಂಬರ್ಸಿಗೆ ನಾನೇನು ಹೇಳೇನೆ? ಸಿಂಬಾಲ್ ಏನು ಯೂಸ್ ಮಾಡ್ತೇವೆ ಅಂತ ಹೇಳಿದ್ವಿ. ಸೊ here it is ರ್ಯಾಷನಲ್ ನಂಬರ್ಸಿಗೆ ಸಿಂಬಾಲ್ ಯಾವುದಪ್ಪ ಅಂತ ಹೇಳಿದ್ರೆ Q. ನೆಕ್ಸ್ಟ್ ಟಿ ಅನ್ನೋ ನಂಬರನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಟಿ ಅಂದರೆ ಏನು? ಟಿ ಈಸ್ ನಥಿಂಗ್ ಬಟ್ ಹಿಯರ್ ಇಟ್ ಈಸ್, ದಿಸ್ ಈಸ್, ಹಿಯರ್ ಇಟ್ ಈಸ್ ಇರ್ರ್ಯಾಷನಲ್ ನಂಬರ್. ಸೊ ಟಿ ಅನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ಇರ್ರ್ಯಾಷನಲ್ ನಂಬರ್. ಸೊ ಇರ್ರ್ಯಾಷನಲ್ ನಂಬರ್ ಅಂದ್ರೆ ಏನು? ವಿಚ್ ಈಸ್ ನಾಟ್ ರ್ಯಾಷನಲ್, which is not rational is called, here it is irrational. ಸೊ ಇರ್ರ್ಯಾಷನಲ್ ನಂಬರ್ಸ್ ಅಂತ ಯಾವುದಪ್ಪ ಅಂತ ಹೇಳಿದ್ರೆ ಯಾವ ನಂಬರ್ ರ್ಯಾಷನಲ್ ಇರೋದಿಲ್ವೋ ಅವಕ್ಕೆ ಏನಂತ ಕರಿತೀವಿ? ಇರ್ರ್ಯಾಷನಲ್ ನಂಬರ್ಸ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಹಿಯರ್ ಇಟ್ ಇಸ್ ಆರ್ ಎಲ್ಸ್. ಇದನ್ನು ನಾವು ಸಿಸ್ಟಮೆಟಿಕ್ ಆಗಿ ಮ್ಯಾಥಮೆಟಿಕ್ಸ್ ಫಾರ್ಮಲ್ ಬರೆಯೋದಾದರೆ ಇಟ್ ಈಸ್ ಕಲೆಕ್ಷನ್ ಆಫ್ ಆಲ್ ಎಲಿಮೆಂಟ್ಸ್ ಸಚ್ ದ್ಯಾಟ್ ಎಕ್ಸ್ ಮಸ್ಟ್ ಬಿ ರಿಯಲ್ ನಂಬರ್ ಆ್ಯಂಡ್ ಎಕ್ಸ್ ಶುಡ್ ನಾಟ್ ಬಿ, ಹಿಯರ್ ಇಟ್ ಈಸ್ ರ್ಯಾಷನಲ್. ರ್ಯಾಷನಲ್ ಸಿಂಬಾಲ್ ಏನು? ಕ್ಯೂ. ಸೊ ಎಕ್ಸ್ ಏನಾಗಿರಬಾರ್ದು? ರ್ಯಾಷನಲ್ ಆಗಿರಬಾರ್ದು. ಬಟ್ ಎಕ್ಸ್ ಏನಾಗಿರಬೇಕು? ರಿಯಲ್ ನಂಬರ್ ಆಗಿರ್ಬೋದು. ಸೊ ಇಂಥ ನಂಬರ್ಸ್ಗೆ ನಾವೇನಂತ ಕರಿತೇವೆ? ಇರ್ರ್ಯಾಷನಲ್ ನಂಬರ್ಸ್ ಅಂತೇಳಿ ಕರಿತೀವಿ. ಇದನ್ನು ಯೂಸ್ವಲಿ ಡಿನೋಟೇಷನ್ ಇಲ್ಲಿ ಏನು ಡಿಸ್ಕಸ್ ಮಾಡ್ತೇವೆ ಅಂತ ಹೇಳಿದ್ರೆ ಟಿ ಅಂತೇಳಿ ತಗೋತೀವಿ. ಅಥವಾ ನೀವೇನು ಯೂಸ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ Q' ಅಂತೂ ಕೂಡ ನೀವು ಯೂಸ್ ಮಾಡ್ಬೋದು.
ಸೊ ಇಷ್ಟು ನಂಬರ್ ಸಿಸ್ಟಮ್ ಆಲ್ರೆಡಿ ನಾನು ನಂಬರ್ ಸಿಸ್ಟಮ್ನ ಫಸ್ಟ್ ಕ್ಲಾಸಲ್ಲಿ ಇನ್ ಮೈ ಫಸ್ಟ್ ವಿಡಿಯೋ ಐ ಮೇಡ್ ಬೇಸ್ಡ್ ಆನ್ ದ ನಂಬರ್ ಸಿಸ್ಟಮ್ಸ್, ಯಾವ್ದಾವ್ದು ನಂಬರ್ಸ್ ಏನೇನಂತ ಕರಿತೇವೆ ಅಂತೇಳಿ ಅದನ್ನು ಡಿಸ್ಕಸ್ ಮಾಡಿದ್ದೇನೆ. ಸೊ ಇಫ್ ಯು ಹ್ಯಾವ್ more information regarding this number system, if you required, means please go through my previous videos. I mean in the first video only I explained all these number systems. So in today's class we are going to discuss which number system is subset of which numbers is subset of the any number system, that we are going to discuss, or for the real numbers we are going to discuss. So every natural number 1 2 3 4, every natural number is contained in the set Z. So n ಅಲ್ಲಿ ಇರತಕ್ಕಂತ 1 2 3 ನ್ಯಾಚುರಲ್ ನಂಬರ್ ಅಲ್ಲಿ ಇರತಕ್ಕಂತ ಪ್ರತಿಯೊಂದು ನಂಬರ್ Z ಅಲ್ಲಿ ಇರೋದ್ರಿಂದ ನಾವೇನು ಹೇಳ್ಬೋದು ಅಂತ ಹೇಳಿದ್ರೆ ನ್ಯಾಚುರಲ್ ನಂಬರ್ ಈಸ್ ಸಬ್ಸೆಟ್ ಆಫ್ Z. ಯಾವುದೇ ಒಂದು ಸೆಟ್ಟನ್ನು ನಾವೇನಂತ ಕರಿತೀವಿ, ಸಬ್ಸೆಟ್ ಆಫ್ ಬಿ. ಎ ಅನ್ನು ಸಬ್ಸೆಟ್ ಆಫ್ ಬಿ ಅಂತ ಯಾವಾಗ ಕರಿತೇವೆ ಅಂತ ಹೇಳಿದ್ರೆ ಎ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟು ಬಿ ಅಲ್ಲಿದ್ದರೆ ಎ ಈಸ್ ಸಬ್ಸೆಟ್ ಆಫ್ ಬಿ ಅಂತ ಕರಿತೇವೆ. ಸೊ ಜನರಲಿ ನಾವು ಈ ಸಿಂಬಾಲನ್ನು ಯೂಸ್ ಮಾಡ್ತೇವೆ ಸಬ್ಸೆಟ್ಟಿಗೆ. ಸಪೋಸ್ ಎ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟು ಬಿ ಅಲ್ಲಿದ್ದು ಎ ಏನಾದರೂ ಬಿಗೆ ಈಕ್ವಲ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನಂತ ಕರಿತೇವೆ, ಪ್ರಾಪರ್ ಸಬ್ಸೆಟ್ ಅಂತ ಕರಿತೇವೆ. ಅವಾಗ ಈ ಸಿಂಬಾಲನ್ನು ಯೂಸ್ ಮಾಡ್ತೇವೆ. ಇಲ್ಲೇ ಎನ್ ಅಂದರೆ ಎನ್ ಈಸ್ ಎವ್ರಿ ಎಲಿಮೆಂಟ್ ಆಫ್ ಎನ್ ಈಸ್ ಕಂಟೈನ್ಡ್ ಇನ್ ದ ಸೆಟ್ Z. ಪ್ರತಿಯೊಂದು ನ್ಯಾಚುರಲ್ ನಂಬರು Z ಅಲ್ಲಿ ಇರೋದ್ರಿಂದ ಎನ್ ಅನ್ನು ಸಬ್ಸೆಟ್ ಆಫ್ Z ಅಂತೇಳಿ ಕರಿತೇವೆ. ಅದೇ ರೀತಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಪ್ರತಿಯೊಂದು ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಪ್ರತಿಯೊಂದು ಇಂಟೀಜರ್ಸನ್ನು ಈ ಫಾರ್ಮಲ್ಲಿ ಬರಿಬೋದು, P/Q ಫಾರ್ಮಲ್ಲಿ. ಸೊ ದೇರ್ ಫೋರ್ ಹಿಯರ್ ಇಟ್ ಈಸ್ ಎವ್ರಿ ಇಂಟೀಜರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಹಿಯರ್ ಇಟ್ ಈಸ್ ಸಬ್ಸೆಟ್ ಆಫ್ ರ್ಯಾಷನಲ್ ನಂಬರ್. ಇಂಟೀಜರ್ಸ್ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ನಂಬರು ಇಲ್ಲಿ Q ಅಲ್ಲಿ ಇರೋದ್ರಿಂದ Z ಈಸ್ ಆಲ್ಸೋ ವಿ ಕ್ಯಾನ್ ಕಾಲ್ ಇಟ್ ಆಸ್ ಸಬ್ಸೆಟ್ ಆಫ್ ಹಿಯರ್ ಇಟ್ ಈಸ್ Q. 1 ಯು ಕ್ಯಾನ್ ಟೇಕ್ 1 ಇಟ್ ಇಸ್ 1 ಅನ್ನು ಹೆಂಗೆ ಬರಿಬೋದು, 1/2 ಅಂತ 1/1 ಬರಿಬೋದು, 1/2 ಬರಿಬೋದು, 2ನ ಬರಿಬೋದು, 3ನ ಬರಿಬೋದು. ಹಾಗಾಗಿ ನಾವೇನು ಹೇಳ್ಬೋದು, Z ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನಂಬರು Q ಅಲ್ಲಿ ಇರೋದ್ರಿಂದ Z ಅನ್ನು ಸಬ್ಸೆಟ್ ಆಫ್ Q ಅಂತೇಳಿ ಹೇಳ್ಬೋದು. ಕ್ಲಿಯರ್? ಅದೇ ರೀತಿ Q ಅನ್ನು ಕೂಡ ನಾವೇನಂತ ಹೇಳ್ಬೋದು, ಸಬ್ಸೆಟ್ ಆಫ್ R ಅಂತ ಕೂಡ ಹೇಳ್ಬೋದು. ಪ್ರತಿಯೊಂದು ರ್ಯಾಷನಲ್ ನಂಬರು R ಅಲ್ಲಿ ಇರೋದ್ರಿಂದ Q ಈಸ್ ಸಬ್ಸೆಟ್ ಆಫ್ R ಅಂತ ಕೂಡ ನಾವು ಹೇಳ್ಬೋದು. ಯಾಕೆ ಹೀಗೆ ಹೇಳ್ಬೋದು ಅಂತ ಹೇಳಿದ್ರೆ R ಈಸ್ ನಥಿಂಗ್ ಬಟ್ ಇಟ್ ಈಸ್ ರಿಯಲ್ ನಂಬರ್ಸ್. ಸೊ ರಿಯಲ್ ನಂಬರ್ಸ್ ಅಂದರೆ ಏನು? ರಿಯಲ್ ನಂಬರ್ಸ್ ಅಂತ ಹೇಳಿದ್ರೆ ನಾವೇನು ಹೇಳ್ಬೋದು ಅಂತ ಹೇಳಿದ್ರೆ ರ್ಯಾಷನಲ್ ಆ್ಯಂಡ್ ಯೂನಿಯನ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್. ರ್ಯಾಷನಲ್ ಆ್ಯಂಡ್ ಯೂನಿಯನ್ ಅಂತ ಹೇಳಿದ್ರೆ ಈ ಯೂನಿಯನ್ ಅನ್ನೋ ಸಿಂಬಾಲನ್ನು ನಾವು ನೆಕ್ಸ್ಟ್ ಫ್ಯೂಚರಲ್ಲಿ ಕಲಿತೀವಿ. ಅಲ್ಲಿವರೆಗೂ ಈಗ ಜಸ್ಟ್ ಇಂಟ್ರೊಡ್ಯೂಸ್ ಮಾಡ್ತೇನೆ. ಈ ಸಿಂಬಾಲನ್ನು ಯೂನಿಯನ್ ಅಂತ ಕರಿತೇವೆ. ಯೂನಿಯನ್ ಅಂದರೆ ಇದರಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸು ಇರ್ತದೆ, ಇದರಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸು ಇರ್ತದೆ. ಸೊ ಅದಕ್ಕೆ ಏನಂತ ಕರಿತೀವಿ, ಯೂನಿಯನ್ ಅಂತ ಕರಿತೇವೆ. ರಿಯಲ್ ನಂಬರ್ ಅಂದರೆ ಯೂನಿಯನ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್. ರ್ಯಾಷನಲ್ ನಂಬರ್ ಮತ್ತು ಇರ್ರ್ಯಾಷನಲ್ಗಳು ಎರಡೂ ನಂಬರನ್ನು ಸೇರಿಸಿ ನಾವೇನಂತ ಕರಿತೇವೆ, ರಿಯಲ್ ನಂಬರ್ ಅಂತ ಕರಿತೇವೆ. ಹಾಗಾಗಿ ಪ್ರತಿಯೊಂದು ರ್ಯಾಷನಲ್ ನಂಬರ್ ಏನಾಗಿರ್ತದೆ, ರಿಯಲ್ ನಂಬರಲ್ಲಿ ಇರೋದ್ರಿಂದ ರ್ಯಾಷನಲ್ ನಂಬರನ್ನು ಏನಂತ ಕರಿತೇವೆ, ಸಬ್ಸೆಟ್ ಆಫ್ R ಅಂಥೇಳಿ ನಾವು ಕರಿತೇವೆ. Am I clear? So therefore this is all about my distance, subset of a set of real numbers. So n is you can call it as these are all subsets of real numbers. Clear? Because every natural number is contained in the set of real numbers. Real numbers ಪ್ರತಿಯೊಂದು ರ್ಯಾಷನಲ್ ನಂಬರು ರಿಯಲ್ ನಂಬರ್ಸ್ ಅಲ್ಲಿ ಇರೋದ್ರಿಂದ ಇಟ್ ಈಸ್ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂತ ಹೇಳ್ಬೋದು. Z ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ ರಿಯಲ್ ನಂಬರಲ್ಲಿ ಇರೋದ್ರಿಂದ Z is also subset of R ಅಂತ ಹೇಳ್ಬೋದು. Even Q is subset of R and even T is also subset of R. So therefore these are all the subsets of set of real numbers. Clear? I hope you understood. Still if you have any doubts you can comment me, I'll reply for that. Next we'll move to the next concept. First I'll erase all this and then I'll move to that concept. Yes, the next concept is, my dear students, intervals as subset of R. So intervals as subset of R ಅಂತ ಹೇಳಿದ್ರೆ ಫಸ್ಟ್ ನಾವು ಇಂಟರ್ವಲ್ಸ್ ಅಂದರೆ ಏನು ಅನ್ನೋದನ್ನು ಡಿಸ್ಕಸ್ ಮಾಡ್ತೇನೆ. ಸೊ ಅದಕ್ಕಿಂತ ಮುಂಚೆ my dear students, I'll draw one real line, ಸರಳ ರೇಖೆಯನ್ನು ಒಂದು ಡ್ರಾ ಮಾಡ್ತೇನೆ. ಸೊ ನಾವು ಬಹಳಷ್ಟು ಸಾರಿ ಡಿಸ್ಕಸ್ ಮಾಡಿದ್ದೇವೆ ಸರಳ ರೇಖೆ ಅಂದರೆ ಏನು ಅಂತ ಹೇಳಿದನ್ನು. ದಿಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಪ್ಲಸ್ ಪಾಸಿಟಿವ್ ಇನ್ಫಿನಿಟಿ, ದಿಸ್ I'll take it as minus infinity. 0 1 2 3 4 5 6 7 up to so on. So here it is minus 1 minus 2 minus 3 minus 4 minus 5 minus 6 minus 7 up to so on. ಸೊ ಇದನ್ನು ಏನಂತ ಕರಿತೇವೆ ಅಂತ ಹೇಳಿದ್ರೆ ರಿಯಲ್ ಲೈನ್ ಅಂತ ಹೇಳಿ ಕರಿತೇವೆ. ಸೊ ಇನ್ನೊಂದು ಡೆಫಿನೇಷನ್ಸ್ ರಿಯಲ್ ನಂಬರ್ಸ್, ಇನ್ನೊಂದು ಡೆಫಿನೇಷನ್ಸ್ ಏನಪ್ಪ ಅಂತ ಹೇಳಿದ್ರೆ
ಯಾವ ನಂಬರ್ಸ್ ಅಥವಾ ಆಲ್ ನಂಬರ್ಸ್ ವಿಚ್ ಲೈಸ್ ಆನ್ ರಿಯಲ್ ಲೈನ್, ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿನ ಏನಂತ ಕರಿತೇವೆ, ರಿಯಲ್ ಲೈನ್ ಅಂತ ಕರಿತೇವೆ. ಈ ರಿಯಲ್ ಲೈನಲ್ಲಿ ಇರತಕ್ಕಂಥ ಪ್ರತಿಯೊಂದು ನಂಬರ್ಸ್, ಆಲ್ ದ ನಂಬರ್ಸ್ ವಿಚ್ ಲೈಸ್ ಆನ್ ದ ರಿಯಲ್ ಲೈನ್, ಈ ರಿಯಲ್ ಲೈನ್ ಮೇಲೆ ಯಾವೆಲ್ಲ ನಂಬರ್ಸ್ ಲೈ ಆಗ್ತಾವೆ ಎಲ್ಲ ನಂಬರ್ಸನ್ನು ಏನಂತ ಕರಿತೇವೆ, ರಿಯಲ್ ನಂಬರ್ಸ್ ಅಂಥೇಳಿ ಕರಿತೇವೆ. ನೆಕ್ಸ್ಟ್ ಇಂಟರ್ವಲ್ಸ್ ಅಂದ್ರೆ ಏನು, ಯಾಕೆ ನಾವು ಇಂಟರ್ವಲ್ಸನ್ನು ಡಿಸ್ಕಸ್ ಮಾಡ್ಬೇಕಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನೇನಾದರೂ ನಿಮಗಿಲ್ಲೇ ಫಾರ್ ಎಕ್ಸಾಂಪಲ್ 2 ಮತ್ತು 7 ಒಳಗೆ ಟೇಕ್ ಆಲ್ ದ ಪಾಯಿಂಟ್ಸ್ ಇನ್ ಬಿಟ್ವೀನ್ 2 and 7, 2 and 4, ಟೇಕ್ ಆಲ್ ದ ಪಾಯಿಂಟ್ಸ್ ಇನ್ ಬಿಟ್ವೀನ್ 2 and 4, ಟೇಕ್ ಇಫ್ ಐ ಟೋಲ್ಡ್ ಮೀನ್ಸ್ ಹಿಯರ್ ಇಟ್ ಈಸ್ ಇಟ್ ವಿಲ್ ಬಿ ಲೆಂದಿಯರ್ ಫಾರ್ ಯು. ಸೊ ಪ್ರತಿ ಸಾರಿ ನಾನು 2 ಮತ್ತು 4 ಮಧ್ಯೆ ಇರ್ತಕ್ಕಂಥ ಪ್ರತಿಯೊಂದು ಪಾಯಿಂಟನ್ನು ತಗೋರಿ ಅಂತ ಹೇಳಿದಾಗ ನನಗೆ ಕೆಲವು ಸಾರಿ ಕನ್ಫ್ಯೂಷನ್ಸ್ ಆಗ್ತೈತಿ, ಯಾವ ನಂಬರ್ ಇದೆ, ಯಾವ ನಂಬರನ್ನು ತೊಗೋಬೇಕು, 2 ಮತ್ತು 4 ಮಧ್ಯೆ ನಂಬರ್ಸನ್ನು ತೊಗೋರಿ ಅಂತ ಹೇಳಿದಾಗ ನಮಗೇನು ಕನ್ಫ್ಯೂಸ್ ಆಗ್ತೈತಿ, 3 ತೊಗೋಬೇಕು ಅಥವಾ 3.1 ತೊಗೋಬೇಕು, 3.1 ತೊಗೊಳ್ಬಾರ್ದು, 3.5 ತೊಗೊಳ್ಬಾರ್ದು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ತೈತಿ. ಯಾಕೆ, ನಮಗೆ ಗೊತ್ತೈತಿ 3 ಅನ್ನೋದು ಇನ್ ಬಿಟ್ವೀನ್ 2 and 4, 2 and 4ಗಳ ಮಧ್ಯೆ ಇಂಟೀಜರ್ಸ್ ಇರ್ತಾವ, ಹಿಯರ್ ಇನ್ ದಿಸ್ ಕೇಸ್ ನಾಟ್, ಬಟ್ ಯಾವುದೇ 2 ನಂಬರ್ಗಳ ಮಧ್ಯೆ ಸ್ವಲ್ಪ ನಂಬರ್ಸನ್ನು ತಗೋರಿ ಅಂತ ಹೇಳಿದ್ರೆ ಅಲ್ಲಿ ಯಾವ ನಂಬರ್ಸನ್ನು ತೊಗೊಳ್ಬೇಕು, ಯಾವ ನಂಬರ್ಸನ್ನು ತೊಗೊಳ್ಬಾರ್ದು. ಫಾರ್ ಎಕ್ಸಾಂಪಲ್ ಟೇಕ್ 2 and 4ಗಳ ಮಧ್ಯೆ ಇರ್ತಕ್ಕಂಥ ಪ್ರತಿಯೊಂದು 2 ಮತ್ತು 4ಗಳ ಮಧ್ಯೆ ನಂಬರ್ಸನ್ನು ತೊಗೋರಿ ಅಂತ ಹೇಳಿದ್ರೆ ನಿಮಗೆ ಕನ್ಫ್ಯೂಷನ್ಸ್ ಆಗ್ತೈತಿ, ಓನ್ಲಿ 3 ತೊಗೊಳ್ಬೇಕಾ ಅಥವಾ 3.5 ಇಲ್ಲಿ 3.1 ತೊಗೊಳ್ಬೇಕಾ, ಇಲ್ಲಿ ಕಾಣಿಸಂಗಿಲ್ಲ, ನಿಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ, ಇದ್ರ 3 ಮತ್ತು 4ಗಳ ಮಧ್ಯೆ ಇನ್ನೂ ನಂಬರ್ಸ್ ಇದಾವೆ, 3.1, 3.2, 3.4 ಅದನ್ನು ನಾನು ತೋರಿಸಿಲ್ಲ ಇಲ್ಲಿ ಡಯಾಗ್ರಾಮಲ್ಲಿ, ಬಟ್ ಪಾಯಿಂಟ್ಸ್ ಇರ್ತಾವೆ, ಬಟ್ ಅದನ್ನು ತೊಗೊಳ್ಬೇಕೋ ತೊಗೋಬಾರ್ದು ಅನ್ನೋದು ಕನ್ಫ್ಯೂಷನ್ಸ್ ಇರ್ತೈತೆ. ಸೊ ಆ ಕೇಸಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಈ ಇಂಟರ್ವಲ್ಸನ್ನು ಬರಿತೇವೆ. ಸೊ ಇಂಟರ್ವಲ್ಸನ್ನು ಯೂಸ್ ಮಾಡಿದ್ರೆ, ಇಂಟರ್ವಲ್ಸ್ ಬರೆದ್ರೆ ಮೀನಿಂಗ್ ಏನಪ್ಪ ಅಂತ ಹೇಳಿದ್ರೆ, ಇಂಟರ್ವಲನ್ನು ಹೆಂಗೆ ಡಿಫೈನ್ ಮಾಡ್ತೇವೆ ಅಂತ ಹೇಳಿದ್ರೆ, ಲೆಟ್ ಅಸ್ ಟೇಕ್ ಹಿಯರ್ ಇಟ್ ಈಸ್ A and B are the, here it is A and B ಏನಾಗಿರಬೇಕು, A and B are real numbers. If A and B are, A ಮತ್ತು B ಏನಾಗಿರಬೇಕು, ರಿಯಲ್ ನಂಬರ್ ಆಗಿರಬೇಕು, ಆ್ಯಂಡ್ A ಈಸ್ ಲೆಸ್ ದೆನ್ B, A ಮತ್ತು A ಏನಾಗಿರಬೇಕು, ಬಿಗಿನ ಕಡಿಮೆ ಇರಬೇಕು. ಸೊ A ಈಸ್ ಲೆಸ್ ದೆನ್ B. ಇಫ್ A and B are real numbers and A is less than B, then the open interval symbol is we will use like this. So open interval symbol ಅನ್ನು ಈ ರೀತಿ ಯೂಸ್ ಮಾಡ್ತೇವೆ. ಸೊ ಓಪನ್ ಇಂಟರ್ವಲ್ A, B ಬರೆದ್ರೆ ಇದೇನಪ್ಪ ಮೀನಿಂಗ್ ಅಂತ ಹೇಳಿದ್ರೆ, ಇಟ್ ಈಸ್ ಕಲೆಕ್ಷನ್ ಆಫ್ ಆಲ್ ಪಾಯಿಂಟ್ಸ್ ಸಚ್ ದ್ಯಾಟ್ ಯುವರ್ ವ್ಯಾಲ್ಯೂ ಹಿಯರ್ ಇಟ್ ಈಸ್ ಯುವರ್ ಪಾಯಿಂಟ್ಸ್ ಆರ್ ಗ್ರೇಟರ್ ದೆನ್ A ಆ್ಯಂಡ್ ಲೆಸ್ಸರ್ ದೆನ್ B. A ಮತ್ತು ಬಿಗಳ ಮಧ್ಯೆ ಇರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ ಈ ಸೆಟ್ಟಲ್ಲಿ ಇರ್ತೈತೆ ಅಂತ ಹೇಳಿ ನೋಟೇಷನ್ನ ಮೂಲಕ ನಾವು ಬರೆಯೋದಾದರೆ ಈ ರೀತಿ ಓಪನ್ ಇಂಟರ್ವಲ್ ಅಂತ ಹೇಳಿ ಬರಿತೇವೆ. ಸೊ ಇದನ್ನು ಏನಂತ ಕರಿತೀರಿಲ್ಲ, ಹಿಯರ್ ಇಟ್ ಈಸ್ ದಿಸ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಓಪನ್ ಇಂಟರ್ವಲ್. ಸೊ ಓಪನ್ ಇಂಟರ್ವಲ್ ಬರೆದ್ರೆ ಮೀನಿಂಗ್ ಏನಪ್ಪ ಅಂತ ಹೇಳಿದ್ರೆ, for example I'll take in this example, you will clearly understand. Here it is. So open interval 2, 3 ಬರೆದ್ರೆ ಮೀನಿಂಗ್ ಏನಂತ ಹೇಳಿದ್ರೆ 2 ಮತ್ತು 3 ಬಿಟ್ಟು or else make it as 4. ಸೊ 2, 4 ಬರೆದ್ರೆ ಮೀನಿಂಗ್ ಏನು, 2 ಮತ್ತು 4ಗಳ ಮಧ್ಯೆ ಪ್ರತಿಯೊಂದು ಎಲಿಮೆಂಟು ಈ ಇಂಟರ್ವಲ್ ಐತೆ ಅಂತ ಹೇಳಿ ಯೂಸ್ ಮಾಡಲಿಕ್ಕೆ ನಾವೇನು ಯೂಸ್ ಮಾಡ್ತೇವೆ, ಓಪನ್ ಇಂಟರ್ವಲ್ ಅನ್ನೋ ಕಾನ್ಸೆಪ್ಟನ್ನು ಯೂಸ್ ಮಾಡ್ತೇವೆ. 2 ಮತ್ತು 4, 2 ಇಲ್ಲೈತಿ, ಇಲ್ಲಿ 4 ಐತಿ. ಸೊ 2 ಮತ್ತು 4 ಅಂದರೆ 2 ಪಾಯಿಂಟ್ ಬಿಟ್ಟು ಪ್ರತಿಯೊಂದು ಪಾಯಿಂಟ್ ನೆಕ್ಸ್ಟ್ 2 ಬಿಟ್ಟು ನೆಕ್ಸ್ಟ್ 2.1, 2.3, 2.4 ಅಪ್ ಟು ಸೊ ಆನ್ 4 ವರೆಗೂ 3.99 ವರೆಗೂ ಇರ್ತೈತಿ, ಬಟ್ ಎಕ್ಸಾಕ್ಟ್ಲಿ 4 ಇರಂಗಿಲ್ಲ. ಸೊ ಈ ನೊಟೇಷನ್ ಅನ್ನ 2, 4 ಇಂದ ಬರಿತೇವೆ. ಸೊ 2, 4 ಓಪನ್ ಇಂಟರ್ವಲ್ 2, 4 ಬರೆದ್ರೆ ಮೀನಿಂಗ್ ಏನು, ಎಕ್ಸಾಕ್ಟ್ಲಿ 2 ಮತ್ತು 4 ಬಿಟ್ಟು ಮಧ್ಯೆ ಇರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ ಅನ್ನ ತಗೋರಿ ಅಂತ ಹೇಳಲಿಕ್ಕೇನೆ ನಾವೇನು ಯೂಸ್ ಮಾಡ್ತೇವೆ, ಓಪನ್ ಇಂಟರ್ವಲ್ ಸಿಂಬಾಲ್ ಅನ್ನ ಯೂಸ್ ಮಾಡ್ತೇವೆ. ಸೊ ಓಪನ್ ಇಂಟರ್ವಲ್ ಸಿಂಬಾಲ್ ಅನ್ನ ಯೂಸ್ ಮಾಡಿದ್ರೆ ಮೀನಿಂಗ್ ಏನು, ಓಪನ್ ಇಂಟರ್ವಲ್ A, B ಬರೆದ್ರೆ ಇಟ್ ಈಸ್ ಕಲೆಕ್ಷನ್ ಆಫ್ ಆಲ್ ಎಲಿಮೆಂಟ್ಸ್. ಇದರಲ್ಲಿ ಎಲ್ಲ ಪಾಯಿಂಟ್ಸ್ ಇರ್ತಾವೆ. ಯಾವೆಲ್ಲ ಪಾಯಿಂಟ್ಸ್ ಇರ್ತಾವೆ ಅಂತ ಹೇಳಿದ್ರೆ ಎಗಿನ ಜಾಸ್ತಿ ಬಿಗಿನ ಕಡಿಮೆ ಇರ್ತಕ್ಕಂಥ ಪ್ರತಿಯೊಂದು ಪಾಯಿಂಟು ಈ ಇಂಟರ್ವಲ್ ಇರ್ತೈತಿ. ಬಟ್ ಏನಾಗಿರ್ತೈತಿ, ಎ ಮತ್ತು ಬಿ ಇರೋದಿಲ್ಲ. ಎ ಮತ್ತು ಬಿ ಬಿಟ್ಟು ಎ ಮತ್ತು ಬಿಗಳ ನಡುವೆ ಇರ್ತಕ್ಕಂತಹ ಪ್ರತಿಯೊಂದು ಪಾಯಿಂಟು ಓಪನ್ ಇಂಟರ್ವಲ್ ಆಗಿರ್ತೈತೆ ಅಂತ ಹೇಳಿ ಯೂಸ್ ಮಾಡಲಿಕ್ಕೆ ಇದು ಡೆಫಿನೇಷನ್ ಹೇಳ್ತೈತೆ. ಸೊ ಏನು ಡೆಫಿನೇಷನ್, ಓಪನ್ ಇಂಟರ್ವಲ್ A, B ಅಂತ ಹೇಳಿದ್ರೆ ಡೆಫಿನೇಷನ್ ಏನು, ಇಟ್ ಈಸ್ ಕಲೆಕ್ಷನ್ ಆಫ್ ಆಲ್ ಎಲಿಮೆಂಟ್ಸ್ ಸಚ್ ದ್ಯಾಟ್ ದ ಪಾಯಿಂಟ್ ಆಲ್ ದ ಪಾಯಿಂಟ್ಸ್ ವಿಚ್ ಆರ್ ಗ್ರೇಟರ್ ದೆನ್ A and which are lesser than B, that we can call it as open interval. And the definition for and the notation for open interval is like this. Next we are going to discuss, here it is closed interval. So what is closed interval, that I am going to discuss. Closed means we will use this symbol. So here it is closed interval. So here it is
Closed interval means what is here? It is closed interval. And closed interval symbol, as I wrote here, it is closed interval means the symbol is like this, closed interval a comma b. Again, a and b are any real numbers and a must be less than b. So closed interval a comma b means it is collection of all elements such that here it is your x value is greater than or equals to a and lesser than or equals to b. So closed interval a comma b means here it is, here all the points in between a and b, and also a and b are also included. So this we can call it as, here it is closed interval. So this we can call it as closed interval. For in particular you can write here it is closed interval 5,7 ಬರೆದ್ರೆ ಮೀನಿಂಗ್ ಏನು ನೋಡ್ರಿ ಇಲ್ಲ, ಕ್ಲೋಸ್ಡ್ ಇಂಟರ್ವಲ್ 5,7 ಬರೆದ್ರೆ all the points in between 5 and 7 and also 5 and 7 included. 5 ಮತ್ತೆ 7 ಗಳ ಮಧ್ಯೆ ಇರತಕ್ಕಂತ ಪ್ರತಿಯೊಂದು ಪಾಯಿಂಟ್ ಈ ಇಂಟರ್ವಲ್ ಅಲ್ಲಿ ಇರ್ತೈತಿ. ಆಲ್ಸೋ ಮತ್ತೆ ಏನಾಗಿರ್ತೈತಿ, ಎಕ್ಸಾಕ್ಟ್ಲಿ ಈ 5 ಮತ್ತೆ 7 ಕೂಡ ಇನ್ಕ್ಲೂಡ್ ಆಗಿರ್ತೈತಿ. ಇದನ್ನ ಏನಂತ ಕರಿತೇವೆ, ಕ್ಲೋಸ್ ಇಂಟರ್ವಲ್ ಅಂತ ಕರಿತೇವೆ. ಕ್ಲೋಸ್ ಇಂಟರ್ವಲ್ ಮತ್ತು ಓಪನ್ ಇಂಟರ್ವಲ್ ಡಿಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಈ ಎ ಮತ್ತು ಬಿ ಏನಂತ ಕರಿತೇವೆ, ಎಂಡ್ ಪಾಯಿಂಟ್ಸ್ ಅಂತ ಕರಿತೇವೆ. ಓಪನ್ ಇಂಟರ್ವಲ್ ಅಲ್ಲಿ ಎಂಡ್ ಪಾಯಿಂಟ್ಸ್ ಇರೋದಿಲ್ಲ, ಬಟ್ ಕ್ಲೋಸ್ ಇಂಟರ್ವಲ್ ಅಲ್ಲಿ ಎಂಡ್ ಪಾಯಿಂಟ್ಸ್ ಇರ್ತದೆ. ಅದಕ್ಕೆ ಸಿಂಬಲ್ ಏನು ಬರಿತೇವೆ ನೋಡ್ರಿ, ಎಕ್ಸ್ ವೈ ಆಲ್ ದ ಪಾಯಿಂಟ್ಸ್ ವಿಚ್ ಆರ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು ಎ ಅಂಡ್ ಲೆಸರ್ ದನ್ ಆರ್ ಈಕ್ವಲ್ಸ್ ಟು ಬಿ. ಬಟ್ ಓಪನ್ ಇಂಟರ್ವಲ್ ಏನಾಗಿರ್ತದೆ, ಎಗಿನ ಜಾಸ್ತಿ ಬಿಗಿನ ಕಡಿಮೆ ಇರ್ತೈತಿ. ಬಟ್ ಕ್ಲೋಸ್ ಇಂಟರ್ವಲ್ ಅಲ್ಲಿ ಎಗಿನ ಜಾಸ್ತಿನೂ ಇರ್ತೈತಿ, ಈಕ್ವಲ್ ಟು ಏನು ಇರ್ತೈತಿ, ಲೆಸ್ ದೆನ್ ಬಿನೂ ಇರ್ತೈತಿ, ಈಕ್ವಲ್ಸ್ ಟು ಬಿನೂ ಇರ್ತೈತಿ. ಅದಕ್ಕೆ ಇದನ್ನ ಕ್ಲೋಸ್ ಇಂಟರ್ವಲ್ ಅಂತ ಹೇಳಿ ಸಿಂಬಲ್ ಅನ್ನ ಯೂಸ್ ಮಾಡ್ತೇವೆ. ಕ್ಲಿಯರ್. ಸೊ ಕ್ಲೋಸ್ ಇಂಟರ್ವಲ್ ಯಾವೆಲ್ಲ ಪಾಯಿಂಟ್ಸ್ ಇರ್ತಾವ, ಇನ್ ಕ್ಲೋಸ್ ಇಂಟರ್ವಲ್ ಆಲ್ ದ ಪಾಯಿಂಟ್ಸ್ ಇನ್ಕ್ಲೂಡೆಡ್ ಬಿಟ್ವೀನ್ ಎ ಅಂಡ್ ಬಿ ಅಂಡ್ ಆಲ್ಸೋ ಎ ಅಂಡ್ ಬಿ ಆಲ್ಸೋ ಇನ್ಕ್ಲೂಡೆಡ್. Here it is, but in this case all the points in between a and b, but a and b are excluded. a and b ಏನು ಈ ಓಪನ್ ಇಂಟರ್ವಲ್ a and b ಇರೋದಿಲ್ಲ, ಬಟ್ a ಮತ್ತು b ಗಳ ಮಧ್ಯೆ ಇರತಕ್ಕಂಥ ಪ್ರತಿಯೊಂದು ಪಾಯಿಂಟು ಇರ್ತೈತಿ. ಬಟ್ ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ a and b ಗಳ ಮಧ್ಯೆ ಇರತಕ್ಕಂಥ ಪ್ರತಿಯೊಂದು ಪಾಯಿಂಟು ಇರ್ತೈತಿ ಮತ್ತು a ಮತ್ತು b ಕೂಡ ಇನ್ಕ್ಲೂಡ್ ಆಗಿರ್ತೈತಿ. a and b are included, a and b are excluded. ಇದರಲ್ಲಿ a and b ಇರೋದಿಲ್ಲ. ಇನ್ ಬಿಟ್ವೀನ್ ಎ ಅಂಡ್ ಬಿ ಇಲ್ಲಿ 2,4 ಬರೆದ್ರೆ ಮೀನಿಂಗ್ ಏನು, ಓಪನ್ ಇಂಟರ್ವಲ್ 2,4 ಬರೆದ್ರೆ 2 ಮತ್ತು 4 ಗಳ ಮಧ್ಯೆ ಇರ್ತಕ್ಕಂಥ ಪಾಯಿಂಟ್ಸ್ ಮತ್ತು 2 ಮತ್ತು 4 ಎಲ್ಲ ಪಾಯಿಂಟ್ಸ್ ಇರ್ತದೆ. ಬಟ್ ಕ್ಲೋಸ್ ಇಂಟರ್ವಲ್ ಬರೆದ್ರೆ 5 ಮತ್ತು 7 ಗಳ ಮಧ್ಯೆ ಇರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ ಇರ್ತದೆ. ಕ್ಲೋಸ್ ಇಂಟರ್ವಲ್ ಇರೋದ್ರಿಂದ 5 ಮತ್ತು 7 ಕೂಡ ಇನ್ಕ್ಲೂಡ್ ಆಗಿರ್ತೈತಿ. ಇದನ್ನ ಏನಂತ ಕರಿತೇವೆ, ಕ್ಲೋಸ್ ಇಂಟರ್ವಲ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ we are going to discuss semi open and semi closed. So semi open ಅಂತ ಹೇಳಿದ್ರೆ like this we will write here it is, semi ಅಂದ್ರೆ half, not fully, it is partially. So open interval a comma b ಅಂತ ಹೇಳಿದ್ರೆ it is collection of all elements such that here it is, here a side is open, it means your x value is greater than x, but in the side of b it is closed, it means it is less than or equals to b. It is collection of all elements such that here x value is all points greater than a and lesser than or equals to b, because b is closed, so therefore I added the symbol less than or equals to. A is open, so only less than. Am I clear? And next, semi-closed. If I write like this we can call it as semi-closed. So what is semi-closed? It is collection of all points such that here it is a, here it is your x value is greater than or equals to a, because here it is closed and it is open, so less than b. So this type we can call it as, both we can call it as semi-closed, semi-intervals. Semi-intervals means what, here it is semi, it is we can call it as semi-open, and this is semi-closed, means one side it is any of the one side, either it is closed, one side is closed and one side is open. This we can call it as semi-interval and this we can call it as interval. Very very important. And please remember, every closed interval we can call it as subset of R. As I told the heading ಅಲ್ಲಿ ಏನು ಬರ್ಸಿದೆ ನೋಡಿ, intervals as subset of R. ಪ್ರತಿಯೊಂದು ಕ್ಲೋಸ್ ಇರಲಿ, ಸೆಮಿ ಓಪನ್ ಇರಲಿ, ಸೆಮಿ ಕ್ಲೋಸ್ ಇರಲಿ, ಕ್ಲೋಸ್ಡ್ ಇರಲಿ ಅಥವಾ ಓಪನ್ ಇರಲಿ, ಪ್ರತಿಯೊಂದು ಇಂಟರ್ವಲ್ ಏನಾಗಿರ್ತದೆ, ಸಬ್ಸೆಟ್ ಆಫ್ ಆರ್ ಆಗಿರ್ತದೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಇಂಟರ್ವಲ್ ನಾವು ಎಲ್ಲಿ ತಗೊಳ್ತಾ ಇರ್ತೇವೆ, ರಿಯಲ್ ಲೈನ್ ಮೇಲೆ ತಗೊಳ್ತಾ ಇರ್ತೇವೆ. ಸೊ ರಿಯಲ್ ನಂಬರ್ಸ್ ಅಂದ್ರೆ ಏನು, ಆಲ್ ದ ನಂಬರ್ಸ್ ವಿಚ್ ಲೈಸ್ ಆನ್ ದ ರಿಯಲ್ ಲೈನ್, ರಿಯಲ್ ಲೈನ್ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ ಅಥವಾ ಪ್ರತಿಯೊಂದು ನಂಬರ್ಸ್ ಅನ್ನ ನಾವೇನಂತ ಕರಿತೇವೆ, ಸಬ್ಸೆಟ್ ಆಫ್ ಆರ್ ಅಂತ ಕನ್ಸಿಡರ್ ಮಾಡ್ತಾ ಇರೋದ್ರಿಂದ ಯಾವುದೇ ಇಂಟರ್ವಲ್ ಅನ್ನು ತಗೊಂಡ್ರು ಅದನ್ನ ಸಬ್ಸೆಟ್ ಆಫ್ ಆರ್ ಅಂತ ಹೇಳಿ ಕರಿತೇವೆ. ಸೊ ದಿಸ್ ಈಸ್ ಕಾನ್ಸೆಪ್ಟ್ ಆಫ್ ದ ಇಂಟರ್ವಲ್ಸ್ ಆಸ್ ಸಬ್ಸೆಟ್ಸ್ ಆಫ್ ಆರ್. Clear? So this is all about concept. Here it is interval. Still if you have any doubts
you can comment me. I'll reply for that. Clear? And we'll continue in the next video based on these problems. I hope you understood. Please comment me if you have any doubts. Thank you.